ಲೋಕೇಶ್ ಹಿಡ್ಕಲ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುತ್ತಿರುವ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲೆಂದು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಬಡಿಸೋಣ. ಪ್ರಶ್ನೆ 1. ಪ್ರಸಿದ್ಧ ಪುಸ್ತಕ ದಾಸ್ ಕ್ಯಾಪಿಟಲ್ ಬರೆದ ಲೇಖಕ ಯಾರು? ಆಪ್ಷನ್ಸ್ ಎ ಆಡಮ್ ಸ್ಮಿತ್, ಆಪ್ಷನ್ಸ್ ಬಿ ಕಾರ್ಲ್ ಮಾರ್ಕ್ಸ್, ಆಪ್ಷನ್ ಸಿ ರೂಸೋ, ಆಪ್ಷನ್ಸ್ ಡಿ ವಾಲ್ಟೈರ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಕಾರ್ಲ್ ಮಾರ್ಕ್ಸ್. ಮುಂದಿನ ಪ್ರಶ್ನೆ, ಯಾವ ಪ್ರಾಣಿ ವಿಶ್ವ ವನ್ಯಜೀವಿ ನಿಧಿಯ ಸಂಕೇತವಾಗಿದೆ? ಆಪ್ಷನ್ಸ್ ಎ ಡಾಲ್ಫಿನ್, ಆಪ್ಷನ್ಸ್ ಬಿ ಕಾಂಗರು, ಆಪ್ಷನ್ ಸಿ ಹುಲಿ, ಆಪ್ಷನ್ಸ್ ಡಿ ದೈತ್ಯ ಪಾಂಡ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ದೈತ್ಯ ಪಾಂಡ್ಯ. ಮುಂದಿನ ಪ್ರಶ್ನೆ, ಕರ್ನಾಟಕದಿಂದ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ ಯಾರು? ಆಪ್ಷನ್ಸ್ ಎ ವಿಶ್ವೇಶ್ವರಯ್ಯ, ಆಪ್ಷನ್ಸ್ ಬಿ ಭೀಮಸೇನ ಜೋಶಿ, ಆಪ್ಷನ್ ಸಿ CNR ರಾವ್, ಆಪ್ಷನ್ಸ್ ಡಿ ಗಿರೀಶ್ ಕಾರ್ನಾಡ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ವಿಶ್ವೇಶ್ವರಯ್ಯ. ಮುಂದಿನ ಪ್ರಶ್ನೆ, ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಆಪ್ಷನ್ಸ್ ಎ ಮಾರ್ಚ್ 21, ಆಪ್ಷನ್ಸ್ ಬಿ ಜೂನ್ 21, ಆಪ್ಷನ್ ಸಿ ಏಪ್ರಿಲ್ 22, ಆಪ್ಷನ್ಸ್ ಡಿ ಮೇ 30. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಜೂನ್ 21. ಮುಂದಿನ ಪ್ರಶ್ನೆ, ಬಾಹ್ಯಾಕಾಶದಲ್ಲಿರುವ ಗಗನಯಾತ್ರಿ ಆಕಾಶವನ್ನು ಹೀಗೆ ಗಮನಿಸುತ್ತಾರೆ? ಆಪ್ಷನ್ಸ್ ಎ ಬಿಳಿ, ಆಪ್ಷನ್ಸ್ ಬಿ ಕಪ್ಪು, ಆಪ್ಷನ್ಸ್ ಸಿ ನೀಲಿ, ಆಪ್ಷನ್ಸ್ ಡಿ ಕೆಂಪು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಕಪ್ಪು. ಮುಂದಿನ ಪ್ರಶ್ನೆ, ಪಾಸ್ಮಿನಾ ಶಾಲ್ ಯಾವ ಕೂದಲಿನಿಂದ ತಯಾರಿಸಲಾಗುತ್ತದೆ? ಆಪ್ಷನ್ಸ್ ಎ ಕುರಿಗಳು, ಆಪ್ಷನ್ಸ್ ಬಿ ಮೇಕೆ, ಆಪ್ಷನ್ ಸಿ ಮೊಲ, ಆಪ್ಷನ್ ಡಿ ಯಾಕ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಮೇಕೆ. ಮುಂದಿನ ಪ್ರಶ್ನೆ, ರಾಷ್ಟ್ರೀಯ ಧ್ವಜದಲ್ಲಿ ಬಿಳಿ ಬಣ್ಣವು ಏನನ್ನು ಪ್ರತಿನಿಧಿಸುತ್ತದೆ? ಆಪ್ಷನ್ಸ್ ಎ ತ್ಯಾಗ, ಆಪ್ಷನ್ಸ್ ಬಿ ಸತ್ಯ ಮತ್ತು ಆಲೋಚನೆಗಳ ಶುದ್ಧತೆ, ಆಪ್ಷನ್ ಸಿ ಜೀವನದ ಸಮೃದ್ಧಿ, ಆಪ್ಷನ್ಸ್ ಡಿ ಇವುಗಳಲ್ಲಿ ಯಾವುದು ಅಲ್ಲ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ತ್ಯಾಗ. ಮುಂದಿನ ಪ್ರಶ್ನೆ, ವಿಶ್ವ ಪ್ರಸಿದ್ಧ ಖಜುರಾಹೋ ದೇವಾಲಯಗಳು ಎಲ್ಲಿ ನೆಲೆಗೊಂಡಿವೆ? ಆಪ್ಷನ್ಸ್ ಎ ಗುಜರಾತ್, ಆಪ್ಷನ್ಸ್ ಬಿ ಮಧ್ಯಪ್ರದೇಶ, ಆಪ್ಷನ್ ಸಿ ಒಡಿಶಾ, ಆಪ್ಷನ್ಸ್ ಡಿ ಮಹಾರಾಷ್ಟ್ರ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಮಧ್ಯಪ್ರದೇಶ. ಮುಂದಿನ ಪ್ರಶ್ನೆ, ವಿದ್ಯುತ್ ಪ್ರವಾಹವನ್ನು ಯಾವುದರಿಂದ ಅಳೆಯಲಾಗುತ್ತದೆ? ಆಪ್ಷನ್ಸ್ ಎ ಕಮ್ಯುಟೇಟರ್, ಆಪ್ಷನ್ಸ್ ಬಿ ಅನಿಮೋಮೀಟರ್, ಆಪ್ಷನ್ ಸಿ ಅಮ್ಮೀಟರ್, ಆಪ್ಷನ್ ಡಿ ವೋಲ್ಟಾಮೀಟರ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ವೋಲ್ಟಾಮೀಟರ್. ಮುಂದಿನ ಪ್ರಶ್ನೆ, ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರು? ಆಪ್ಷನ್ಸ್ ಎ ಕೆ ಹನುಮಂತಯ್ಯ, ಆಪ್ಷನ್ಸ್ ಬಿ ಎಸ್ ನಿಜಲಿಂಗಪ್ಪ, ಆಪ್ಷನ್ ಸಿ ವೀರೇಂದ್ರ ಪಾಟೀಲ್, ಆಪ್ಷನ್ಸ್ ಡಿ ಕೆ ಚೆಂಗಲರಾಯರೆಡ್ಡಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಕೆ ಚೆಂಗಲರಾಯರೆಡ್ಡಿ. ಮುಂದಿನ ಪ್ರಶ್ನೆ, ಡಾಕ್ಟರ್ MS ಸುಬ್ಬಲಕ್ಷ್ಮಿ ಅವರು ಯಾವ ಕ್ಷೇತ್ರದಲ್ಲಿ ವಿಶಿಷ್ಟ ವ್ಯಕ್ತಿತ್ವ ಹೊಂದಿದ್ದಾರೆ? ಆಪ್ಷನ್ಸ್ ಎ ಕಥಕ್, ಆಪ್ಷನ್ಸ್ ಬಿ ಭರತನಾಟ್ಯಂ, ಆಪ್ಷನ್ ಸಿ ಪಿಟೀಲು ನುಡಿಸುವಿಕೆ, ಆಪ್ಷನ್ ಡಿ ಗಾಯನ ಸಂಗೀತ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಗಾಯನ ಸಂಗೀತ. ಮುಂದಿನ ಪ್ರಶ್ನೆ, ಭಾರತೀಯ ಭಾಷೆಗಳ ಕೇಂದ್ರ ಸಂಸ್ಥೆಯು ಯಾವ ನಗರದಲ್ಲಿದೆ? ಆಪ್ಷನ್ಸ್ ಎ ಮೈಸೂರು, ಆಪ್ಷನ್ಸ್ ಬಿ ಬೆಂಗಳೂರು, ಆಪ್ಷನ್ಸ್ ಸಿ ಧಾರವಾಡ, ಆಪ್ಷನ್ಸ್ ಡಿ ಉಡುಪಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ಮೈಸೂರು. ಮುಂದಿನ ಪ್ರಶ್ನೆ, ಬದರಿನಾಥ ಯಾವ ನದಿಯ ದಡದಲ್ಲಿದೆ? ಆಪ್ಷನ್ಸ್ ಎ ಮಂದಾಕಿನಿ, ಆಪ್ಷನ್ಸ್ ಬಿ ಸಟ್ಲೇಜ್, ಆಪ್ಷನ್ಸ್ ಸಿ ಅಲಕಾನಂದ, ಆಪ್ಷನ್ಸ್ ಡಿ ಬ್ರಹ್ಮಪುತ್ರ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಲಕಾನಂದ. ಮುಂದಿನ ಪ್ರಶ್ನೆ, ನರೇಂದ್ರನಾಥ್ ದತ್ತ ಈ ಕೆಳಗಿನ ಯಾರ ಮೂಲ ಹೆಸರು? ಆಪ್ಷನ್ಸ್ ಎ ಸ್ವಾಮಿ ವಿವೇಕಾನಂದ, ಆಪ್ಷನ್ಸ್ ಬಿ ಈಶ್ವರ್ ಚಂದ್ರ ವಿದ್ಯಾಸಾಗರ್, ಆಪ್ಷನ್ಸ್ ಸಿ ರವೀಂದ್ರನಾಥ್ ಟ್ಯಾಗೂರ್, ಆಪ್ಷನ್ಸ್ ಡಿ ರಾಮ್ ಮೋಹನ್ ರಾಯ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ಸ್ವಾಮಿ ವಿವೇಕಾನಂದ.
ಮುಂದಿನ ಪ್ರಶ್ನೆ, ಪೊಲೀಸ್ ಚಾಲನಾ ಮತ್ತು ನಿರ್ವಹಣಾ ಶಾಲೆ ಎಲ್ಲಿದೆ? ಆಪ್ಷನ್ಸ್ ಎ ಬೆಂಗಳೂರು, ಆಪ್ಷನ್ಸ್ ಬಿ ಮೈಸೂರು, ಆಪ್ಷನ್ ಸಿ ಮಂಗಳೂರು, ಆಪ್ಷನ್ಸ್ ಡಿ ಬೆಳಗಾವಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ಬೆಂಗಳೂರು. ಮುಂದಿನ ಪ್ರಶ್ನೆ, ಪ್ರದೇಶವಾರು ಭಾರತದ ಅತಿದೊಡ್ಡ ರಾಜ್ಯ ಯಾವುದು? ಆಪ್ಷನ್ಸ್ ಎ ರಾಜಸ್ಥಾನ, ಆಪ್ಷನ್ಸ್ ಬಿ ಗುಜರಾತ್, ಆಪ್ಷನ್ ಸಿ ಮಧ್ಯಪ್ರದೇಶ, ಆಪ್ಷನ್ಸ್ ಡಿ ಆಂಧ್ರ ಪ್ರದೇಶ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ರಾಜಸ್ಥಾನ. ಮುಂದಿನ ಪ್ರಶ್ನೆ, ಯಾರ ಜನನ ವಾರ್ಷಿಕೋತ್ಸವವನ್ನು ಸದ್ಭಾವನಾ ದಿವಸ ಮತ್ತು ಮರಣ ವಾರ್ಷಿಕೋತ್ಸವವನ್ನು ಭಯೋತ್ಪಾದನಾ ವಿರೋಧಿ ದಿನವೆಂದು ಆಚರಿಸಲಾಗುತ್ತದೆ? ಆಪ್ಷನ್ಸ್ ಎ ಇಂದಿರಾ ಗಾಂಧಿ, ಆಪ್ಷನ್ಸ್ ಬಿ ರಾಜೀವ್ ಗಾಂಧಿ, ಆಪ್ಷನ್ ಸಿ ಮಹಾತ್ಮ ಗಾಂಧಿ, ಆಪ್ಷನ್ಸ್ ಡಿ ಸಂಜಯ್ ಗಾಂಧಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ರಾಜೀವ್ ಗಾಂಧಿ. ಮುಂದಿನ ಪ್ರಶ್ನೆ, ಭಾರತ ಮತ್ತು ಯಾವ ದೇಶ ಜಂಟಿ ಮಿಲಿಟರಿ ವ್ಯಾಯಾಮ ಶಣೈ ಮೈತ್ರಿಯನ್ನು ಆಯೋಜಿಸುತ್ತದೆ? ಆಪ್ಷನ್ಸ್ ಎ ನೇಪಾಳ, ಆಪ್ಷನ್ಸ್ ಬಿ ಚೀನಾ, ಆಪ್ಷನ್ ಸಿ ರಷ್ಯಾ, ಆಪ್ಷನ್ಸ್ ಡಿ ಜಪಾನ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಜಪಾನ್. ಇಲ್ಲಿ ತರಗತಿಯನ್ನು ವೀಕ್ಷಿಸಿದ ವಿದ್ಯಾರ್ಥಿಗಳಿಗೆ ತುಂಬ ಧನ್ಯವಾದಗಳು.